ಆಸ್ತಿಗೋಸ್ಕರ ನಾನು ನಿನ್ ಹಾಗೆ ಈ ಮನೆಗ್ ಬಂದು ಒಕ್ಕರ್ಸ್ಕೊಂಡಿಲ್ಲ. ಅದನ್ನ ನೆನಪಲ್ಲಿಟ್ಕೋ. ಅಂದ್ರೆ ನಾನು ಈ ಆಸ್ತಿಗೋಸ್ಕರ ಈ ಮನೇಲಿದ್ದೀನಿ ಅಂತ ಇದೆಯಾ? ಮದ್ವೆಯಾದ ದಿನದಿಂದ ಇವತ್ತಿನವರೆಗೂ ಅತ್ತೆ ಮನೆಗೆ ಹೆಜ್ಜೆ ಇಡದೆ ಹುಟ್ಟಿದ ಮನೇಲೆ ಕಾಲ ಕಳೀತಾ ಇರೋದು ಅದಕ್ಕೋಸ್ಕರನೇ ತಾನೆ? ಅಣ್ಣ ನೋಡ್ದಿ ಅಣ್ಣ, ನನ್ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಾ ಇದ್ದಾಳೆ. ಇದು ನನ್ ತವ್ರ ಮನೆ, ಅಂದ್ರೆ ನನ್ ಮನೆ. ಕೇಳಕ್ ನೀನ್ ಯಾರು? ನಿನಗ್ ತವ್ರ ಮನೆ ಆದ್ರೆ ನನಗೇನಾಗತ್ತೆ? ಏನಮ್ಮ, ಯಾಕೇನು ಮಾತಾಡ್ತಾ ಇಲ್ಲ? ಈ ಮನೆ ನನಗೇನಾಗತ್ತೆ? ನಿನ್ನ ಮನೆ ನಿನ್ನ ಚಿಕ್ಕ ಮಗಳಿಗೆ ತವ್ರ ಮನೆ ಆದ್ರೆ ನಿನ್ನ ದೊಡ್ಡ ಮಗಳಾಗಿರೋ ನನಗೇನಾಗತ್ತೆ ಅಂತ ಹೇಳಮ್ಮ. ಅರ್ಜುನ್ ಅಮ್ಮ ನಮ್ಮಪ್ಪಂಗೆ ಅಕ್ಕ ಅಂದ್ರೆ ನನಗ್ ಸ್ವಂತ ಸೋದರತ್ತೆ. ಹೇಳಮ್ಮ. ಹೇಳ್ಕೊಳ್ಳೋ ಪರಿಸ್ಥಿತಿಲೂ ಇಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ಅನುಬಂಧನೂ ಇಲ್ಲ. ಏನ್ ಹೇಳಿ? ಮುಖಕ್ಕೆ ನೇರವಾಗಿ ಹೊಡೆದಾಗ ಮಾತಾಡ್ತಾ ಇದಾರಲ್ಲ, ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ ಶಕುಂತಲಾ ದೇವಿ ಅವರೇ? ಏನ್ ಅಣ್ಣವ್ರೆ, ಅತ್ತಿಗೇನೋ ಹೆಣ್ಣಾದ್ರಿಂದ ಹುಟ್ಟಿದ ಮನೆ ವಾತ್ಸಲ್ಯಕ್ಕೆ ಸಂಬಂಧ ಬೆಳ್ಸೋಕ್ ಬಂದಿರ್ಬೋದು. ಬುದ್ಧಿ ಇಲ್ದೆ ನೀವ್ ಯಾಕೆ ಬಂದಿರೋದು? ನಡೆದಿದ್ದೆಲ್ಲ ಮರ್ತು ಹೋಗಿರ್ತಾರೆ ಅಂತ ಬಂದ್ಯಾ? ಇಲ್ಲ ನಿನ್ನ ಹೆಂಡ್ತಿನ ನಿನ್ನ ಮಗನ ಹಿಂದಿಟ್ಕೊಂಡ್ ಬಂದ್ರೆ ನಿನಗೆ ಆರತಿ ಮಾಡಿ ಸ್ವಾಗತ ಮಾಡ್ತಾರೆ ಅಂತ ಬಂದ್ಯಾ? ಏಯ್, ನಮ್ಮಪ್ಪನ ಬಗ್ಗೆನೇ ಚೀಪಾಗಿ ಮಾತಾಡ್ತೀಯಾ? ಏನ್ ತಮಾಷೆ ಮಾಡ್ತಾ ಇದ್ಯಾ? ಈ ಸೀನ್ ನಲ್ಲಿ ಮಾತಾಡೋಕೆ ಡೈಲಾಗ್ಗಳು ಇಲ್ದೆ ನಿಮ್ಮ ಅಪ್ಪನೇ ಬೊಂಬೆ ತರ ನಿಂತಿದ್ದಾನೆ. ಅವನಿಗೆ ಬದಲು ಎಕ್ಸ್ಟ್ರಾ ಡೈಲಾಗ್ಗಳನ್ನ ನೀವು ಮಾತಾಡಬೇಡಿ ಮೇಡಮ್. ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ತುಂಬಾನೇ ಮಾತಾಡ್ತಾ ಇದ್ದೀರಾ. ಇಷ್ಟು ಜಗಳ ನಡೆಯೋದಕ್ಕೆ, ಇಷ್ಟು ಅನರ್ಥಗಳು ನಡೆಯೋದಕ್ಕೆ ನೀನೇ ಕಾರಣ ಅಂತ ನಿನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ ಅರ್ಜುನ್ ದೊರೆ. ನಾನ್ ಎಕ್ಸ್ಟ್ರಾ ಮಾತಾಡ್ತಾ ಇಲ್ಲ ಅರ್ಜುನ್ ಅವ್ರೆ, ನಿನ್ನ ಜಾತಕನೇ ಎಕ್ಸ್ಟ್ರಾ. ಆ ಎಕ್ಸ್ಟ್ರಾ ಜಾತಕದಿಂದಾನೇ ನಮ್ಮೆಲ್ರಿಗೂ ಸ್ಟ್ರೋಕ್ ಮೇಲೆ ಸ್ಟ್ರೋಕ್ ಹೊಡಿತಿದೆ ಅಂತ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನೀನು ಹುಟ್ಟಿದಾಗಲೇ ನಿನ್ನ ಜಾತಕ ಭೈರವಿ ಜಾತಕ ತೋರಿಸ್ತಿದ್ದೋರೆ. ನಿನ್ನ ಜಾತಕ ಎಷ್ಟು ಶ್ರೇಷ್ಠ ಅಂದ್ರೆ ನಿನ್ನ ನೆರಳು ಬಿದ್ರೇನೆ ಅಲ್ಲಿ ಅನಿಷ್ಟ ಅಂತೆ. ನಿನ್ ಜೊತೆ ಇದ್ದವ್ರಿಗೆ ಕಷ್ಟ ನಷ್ಟ ಆಪತ್ತು ಬಿಟ್ರೆ ಬೇರೆ ಏನು ಇರೋದಿಲ್ವಂತೆ. ನಿಂದೊಂದು ದರಿದ್ರ ಜಾತಕ ಅಂತ ನಿಮ್ಮ ಅಮ್ಮ ನಿನ್ಗೆ ಹೇಳಲಿಲ್ಲ ಅನ್ಸುತ್ತೆ. ಬಾವ, ಈ ಹುಡುಗನ್ ಜಾತಕ ದರಿದ್ರವಾದ್ದು ಅಂತ ಅವತ್ತು ಸಿದ್ಧಾಂಶಗಳು ಹೇಳಿದ್ದು ಸರಿ ಬಾವ. ಈ ದರಿದ್ರದವನು ಮನೇಲಿ ಕಾಲಿಟ್ಟಿದ್ದಕ್ಕೆ ನಿನಗೆ ಪಾರ್ಶ್ವವಾಯು ಬಂತು, ಆಮೇಲಿಂದ ನನಗೂ ಬಂತು. ಕೆಟ್ಟ ಗಾಳಿಯಿಂದ ಭೈರವಿ ಸಾವಿನ ದವಡೆಯಿಂದ ಪಾರಾದ್ಲು. ನಿನ್ನ ಮಗಳು ಪ್ರಾಣ ಉಳಿಸ್ಕೊಂಡು ಹೊರಗೆ ಬಂದ್ಲು. ನಿನ್ನ ಮಗ ಆದಿತ್ಯ ಸಾವುನಿಂದ ತಪ್ಪಿಸ್ಕೊಳಕ್ ಆಗ್ಲಿಲ್ಲ ಭಾವ. ಈ ಅನಿಷ್ಟದ ಒಂದು ಜಾತಕ ಅಷ್ಟು ದರಿದ್ರವಾಗಿದೆ ಅಂತ ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ಬಾವ?
ಅಮ್ಮ ತಾಯಿ, ಇಲ್ಲಿವರೆಗೂ ನಡೆದಿದ್ ಸಾಕು. ನಿನ್ ಮಗನ್ ಜಾತಕದಿಂದ ನಮ್ಮನೇಲಿ ಇನ್ನೊಂದ್ ಯಾವ್ದಾದ್ರು ಹೆಣ ಬೀಳಕ್ ಮುಂಚೆ ನಿನ್ ಮಗನ್ ಕರ್ಕೊಂಡು ದಯಮಾಡ್ಸಿ ನಮ್ಮೊಂದ್ ಸ್ವಲ್ಪ ನೆಮ್ಮದಿಯಾಗಿ ಬದುಕಕ್ ಬಿಡಿ. ಅರ್ಜುನ್, ಹೊರಟು ಹೋಗಿ ಅಂತ ಇನ್ನೊಂದ್ಸಾರಿ ನನ್ನ ಕೈಯಲ್ಲಿ ಹೇಳಿಸ್ಕೊಳ್ಳೋದಕ್ಕಿಂತ ನೀವೇ ಹೋದ್ರೆ ಮರ್ಯಾದೆ ಇರುತ್ತೆ. ಹೊರಡಿ. ಈ ಊರಲ್ಲಿ ಕಟ್ಟುಪಾಡುಗಳು ಜಾಸ್ತಿ ಅಂತ ಹೇಳ್ದೆ ಹೊರತು ಬಂದಿರೋರ್ ಹತ್ರ ಮರ್ಯಾದೆಯಿಂದ ಮಾತಾಡಕ್ ಬರ್ದೇ ಇರೋ ಮೂರ್ಖರು ಜಾಸ್ತಿ ಅಂತ ಹೇಳಿಲ್ವಲ್ಲ ಅರ್ಜುನ್? ಏಯ್! ಏನ್ ಮಾತಾಡ್ತಾ ಇದೀಯಾ? ನಾವು ಬಂದಿದ್ದು ನೀವ್ ಹೇಳಿದ್ ಕೇಳ್ಕೊಂಡು ಹೋಗೋದಕ್ಕಲ್ಲ. ಅರ್ಜುನ್, ನೀನು ಆ ಹುಡುಗಿನ ಪ್ರೀತಿಸ್ತಾ ಇದ್ಯಾ ಅಂತ ಹೇಳ್ದೆ. ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿರೋದು ನಿಜ ಆದ್ರೆ ನೀವ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವಿಬ್ರು ಮೇಜರ್ಸ್. ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ನೀನು ಆ ಹುಡುಗಿನ ಕರ್ಕೊಂಡ್ ಬಾ. ಇಫ್ ಯು ಬೋತ್ ಆರ್ ರಿಯಲಿ ಇನ್ ಲವ್, ನೋ ಒನ್ ಕ್ಯಾನ್ ಸ್ಟಾಪ್ ಯು. ಸಾನ್ವಿ, ಏನ್ ಮಾತಾಡ್ತಿದ್ಯಾ? ಈ ವಿಷಯದಲ್ಲಿ ಡಿಸಿಷನ್ ತಗೋಬೇಕಾಗಿರೋದು ನಾನು ನೀನು ಅಲ್ಲಮ್ಮ. ಪ್ರೀತಿಸಿರೋ ಅವರಿಬ್ರು ಯೋಚನೆ ಮಾಡ್ಬೇಕು. ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರು. ನೋಡ್ದ್ಯಾ ಬಾವ, ನೋಡ್ದ್ಯಾ ಅವ್ರು ಹೇಗ್ ಮಾತಾಡ್ತಿದಾರೆ ಅಂತ? ನಿನ್ನ ಮಗಳನ್ನ ಎತ್ಕೊಂಡು ಹೋಗ್ತೀವಿ ಅಂತಿದ್ದಾರೆ ಅಂದ್ರೆ ಎಲ್ಲದಕ್ಕೂ ಸಿದ್ಧವಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ ನಿನ್ಗೆ ಅರ್ಥ ಆಗ್ತಿಲ್ವಾ ಬಾವ? ನಾನು ನಿಮ್ ಥರನೇ ಯೋಚನೆ ಮಾಡಿದ್ರೆ ನಡಿಬಾರ್ದು ನಡೆಯುತ್ತೆ. ಇದನ್ನ ಎಚ್ಚರಿಕೆ ಅನ್ಕೋತಿರೋ ಸಲಹೆ ಅನ್ಕೋತಿರೋ ನಿಮ್ಮಿಷ್ಟ. ನನ್ನ ಕೋಪ ಮಿತಿ ಮೀರಕ್ ಮುಂಚೆ ನೀವಿಲ್ಲಿಂದ ಹೋದ್ರೆ ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಇವ್ರನ್ನ ಒದ್ದೋಡ್ಸೋದ್ ಬಿಟ್ಟು ಇನ್ನು ಇವ್ರನ್ನ ಬೇಡ್ಕೊಳ್ತಿದ್ಯಲ್ಲ ಬಾವ. ಇವನಿಗೆ ಮಾತಿನಿಂದ ಹೇಳಿದ್ರೆ ಅರ್ಥ ಆಗಲ್ಲ ಇವನ್ನ. ಮಾವ, ನನ್ ತಮ್ಮನ ಮೇಲೆ ಕೈ ಹಾಕ್ತೀಯ? ಎಷ್ಟು ಧೈರ್ಯ ನಿನ್ಗೆ? ಏಯ್! ಸುಮ್ಮನೆ ಬಿಡೋದಿಲ್ಲ ಕಣೋ. ನಿಂಗೆ ಹೇಳ್ತಾ ಇರೋದು. ಏಯ್! ನಮ್ಮ ಅಕ್ಕನ ಮೇಲೆ ಕೈ ಮಾಡ್ತೀಯ? ಏನು ಕೈ ಮಾಡ್ತೀಯ? ನಿಂಗೆ ಹೇಳ್ತಾ ಇರೋದು. ನನ್ನ ಮಾತು ಕೇಳಿ, ಇಬ್ರು ಜಗಳ ಆಡ್ಬೇಡಿ. ಅರ್ಜುನ್, ಅರ್ಜುನ್, ಬಿಡು, ಬಿಡು, ನನ್ನ ಮಾತು ಕೇಳಿ. ಬಿಟ್ಬಿಡು ಅರ್ಜುನ್. ನನ್ನ ಮಾತು ಕೇಳು ವೀರಭದ್ರ. ಏಯ್! ಅರ್ಜುನ್, ಬಿಟ್ಬಿಡು. ದೊಡ್ಡವಳು ನಾನು ಹೇಳ್ತಾ ಇದ್ದೀನಿ. ನನ್ನ ಮಾತ್ಗಾದ್ರೆ ಬೆಲೆ ಕೊಟ್ಟು ಬಿಡು. ನಮ್ಮಮ್ಮ ಇವರಿಗಿಂತ ದೊಡ್ಡವರು. ಇವನೇನ್ ಮಾಡ್ದ ಅಂತ ನೀವೇ ನೋಡಿದ್ರಲ್ಲ. ಸಾಯಿಸ್ಬಿಡ್ತೀನಿ ನಿನ್ನ. ಅಮ್ಮ ಶಕುಂತಲ, ಈ ಅಮ್ಮನ ಮೇಲೆ ನಿನ್ಗೆ ಸ್ವಲ್ಪನಾದ್ರೂ ಗೌರವ ಇದ್ರೆ ನಿನ್ ಮಗನ್ ಕರ್ಕೊಂಡು ಈಗಲೇ ಇಲ್ಲಿಂದ ಹೊರಟೋಗು. ಅರ್ಜುನ್, ಅರ್ಜುನ್, ಹೋಗೋಣ ಬಾ, ಬಿಟ್ಬಿಡು. ನನ್ನ ಕಣ್ಣೆದುರಿಗೆ ನಿಮ್ಗಿಷ್ಟ ಅವಮಾನ ಆದ್ಮೇಲೂ ಸುಮ್ಮನಿರೋದಕ್ಕಾಗೋಲ್ಲಮ್ಮ. ಅದೇನಾಗುತ್ತೆ ನೋಡೇ ಬಿಡೋಣ. ಬಾರೋ.
ಅರ್ಜುನ್ ಏನ್ರಿ ಕೃಷ್ಣಯ್ಯ ಅವರೇ, ನೀವು ನಮ್ಮ ಅಪ್ಪ ಅಮ್ಮನ ಕರ್ಕೊಂಬ ಅಂತ ಹೇಳಿದ ಇದಕ್ಕೋಸ್ಕರನಾ? ಮದುವೆ ಬಗ್ಗೆ ಮಾತಾಡೋಕೋ ಇಲ್ಲ ಅವಮಾನ ಮಾಡೋದಕ್ಕ? ಹೇಳಿ. ಅಮ್ಮ, ಅರ್ಜುನ್, ಅಮ್ಮ. ಅಮ್ಮ 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 ಏನಾಯ್ತಮ್ಮ ನಿಮ್ಗೆ? ಏನು ಆಗಿಲ್ಲಲ್ವಾ? ಅರ್ಜುನ್, ಜೀವನ ಪೂರ್ತಿ ಮರೆಯೋಕ್ಕಾಗ್ದಷ್ಟು ಅವಮಾನ ನಡೆದೋಯ್ತು. ಇದಕ್ಕಿಂತ ಇನ್ನೇನು ಆಗ್ಬೇಕು? ನಾನು ನಮ್ಮಮ್ಮನ ಮಾತನ್ನು ಗೌರವಿಸ್ಬೇಕು ಅಂದ್ರೆ ನೀನು ನಿನ್ನಮ್ಮನ ಮಾತನ್ನು ಗೌರವಿಸ್ಬೇಕು. ಬಾ ಹೋಗೋಣ, ಬಾಪ. ಬಾ ಅರ್ಜುನ್, ಬಾ ಹೋಗೋಣ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ನಡೆದೋಯ್ತು. ಏನಾದ್ರೂ ಮಾಡಿ ಭೈರವಿನ ನನ್ನ ಮಗನಿಗೆ ಮದುವೆ ಮಾಡ್ಸೋಕೆ ಪ್ಲಾನ್ ಮಾಡ್ತೀನಿ. ಮನೆ ನಿನ್ನ ಚಿಕ್ಕ ಮಗಳಿಗೆ ತವ್ರ ಮನೆ ಆದ್ರೆ ನಿನ್ನ ದೊಡ್ಡ ಮಗಳಾಗಿರೋ ನನಗೇನಾಗತ್ತೆ ಅಂತ ಹೇಳಮ್ಮ. ಹೇಳ್ಕೊಳ್ಳೋ ಪರಿಸ್ಥಿತಿಲೂ ಇಲ್ಲ, ಅರ್ಥ ಮಾಡ್ಕೊಳ್ಳಕ್ಕೆ ಯಾವ ಅನುಬಂಧನೂ ಇಲ್ಲ. ಆಗ ನೀನ್ ಯಾರ ಮಗ ಅಂತ ಗೊತ್ತಿಲ್ಲದೆ ಕರ್ಕೊಂಡ್ ಬಂತ ಹೇಳ್ದೆ. ಈಗ ಗೊತ್ತಾಗಿರೋದ್ರಿಂದ ಹೊರಟು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಮೊದಲು ಇಲ್ಲಿಂದ ಹೋಗಿ. ಏನ್ರಿ ಶಕುಂತಲಾ ದೇವಿ ಅವರೇ, ಹೊತ್ತಿಗೆ ಅವ್ರೆ, ನಿಮ್ ಮಗನಿಗೆ ನಡೆದಿರೋದು ಏನು ಅಂತ ಹೇಳ್ದೇನೆ ಇಲ್ಲಿ ಕರ್ಕೊಂಬಂದ್ರ? ಏನು ನಡೆದಿಲ್ವೇನೋ, ಏನು ಗೊತ್ತೇ ಇಲ್ವೇನೋ ಅನ್ನೋ ತರ ಅಷ್ಟು ಅಮಾಯಕವಾಗಿ ನೋಡ್ತಿದ್ಯಲ್ಲ ಅಕ್ಕ. ಸ್ವಾಮಿ,
ಅಮ್ಮ, ಅವ್ರು ನಮ್ಮನ್ನ ಅಷ್ಟೊಂದು ಅವಮಾನ ಮಾಡೋದಕ್ಕೆ ಕಾರಣ ಏನಮ್ಮ? ಮಾ, ಹೇಳಿಮ್ಮ. ಅವ್ರು ನಮಗ್ ಸಂಬಂಧಿಕರು ಅನ್ನೋ ವಿಷಯನ ಯಾಕೆ ಯಾವತ್ತೂ ಹೇಳಲಿಲ್ಲಮ್ಮ? ನಾಗವಾರ ಅಂತ ಊರ ಹೆಸರು ಕೇಳ್ತಿದ್ದ ಹಾಗೆ ನೀವು ಯಾಕೆ ಅಷ್ಟೊಂದು ಗಾಬರಿ ಆದ್ರಿ? ಆ ಊರಿಗೆ ಹೋಗ್ತಿದ್ದ ಹಾಗೆ ನೀವು ಯಾಕೆ ಅಷ್ಟೊಂದು ಭಯ ಪಟ್ರಿ ಅಂತ ನನಗೀಗ ಅರ್ಥ ಆಯ್ತಮ್ಮ. ಆ ಕೃಷ್ಣಯ್ಯ ನಿಮಗೆ ತಮ್ಮ ಆಗ್ತಾರೆ ಅಂತ, ಅವ್ರು ನನಗೆ ಮಾವ ಆಗ್ತಾರೆ ಅಂತ ನಮ್ಗೆ ಯಾಕೆ ಯಾವತ್ತೂ ಹೇಳಿಲ್ಲಮ್ಮ. ನೀನು ಜಾಂಬಿಯಾಗ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಾಗವಾರಕ್ಕೆ ಹೋಗೋ ವಿಷಯ ನಮಗೆ ಎಲ್ಲಿ ಹೇಳಿದ್ಯಾ? ನೀನು ನಾಗವಾರಕ್ಕೆ ಹೋಗ್ಲಿಲ್ಲ ಅಂದಿದ್ರೆ ಈ ಜಗಳ ಎಲ್ಲ ಆಗ್ತಾನೆ ಇರ್ಲಿಲ್ಲ ತಾನೆ? ಸ್ಯಾನ್, ನಾನು ಆ ಊರಿಗೆ ಹೋದ್ಮೇಲೆ ಅವ್ರು ನಮಗೆ ಸಂಬಂಧಿಕರಾಗ್ತಾರೆ ಅಂತ ಅವ್ರಿಗೂ ನಮಗೂ ಜಗಳ ಆಗಿದೆ ಅನ್ನೋ ವಿಷಯ ಗೊತ್ತಾಗಿದ್ದು. ನಾನು ಅಲ್ಲಿಗೆ ಹೋಗದೇ ಇದ್ದಿದ್ರೆ ಈ ವಿಷಯ ನಮ್ಗೆ ಯಾವತ್ತೂ ಗೊತ್ತಾಗ್ತಾನೆ ಇರಲಿಲ್ಲ. ಮಾ, ಹೇಳಿಮ್ಮ, ಅವ್ರು ಯಾಕೆ ನಮ್ಗೆ ಅವಮಾನ ಮಾಡಿದ್ರು? ಇಷ್ಟಕ್ಕೂ ಏನು ನಡೆದಿದೆ ಮಾ? ಹೇಳಿಮ್ಮ. ಅರ್ಜುನ್, ನಾನು ಮಾಡಿದ ಮಿಸ್ಟೇಕಿಂದಾನೆ ಇದೆಲ್ಲ ನಡೆದಿದ್ದು. ನೀವೇನ್ ಮಾಡಿದ್ರಿ ಅಪ್ಪ? ತಪ್ಪು ಮಾಡಿದೆ ಅರ್ಜುನ್. ನೀವು ಮಾಡಿದ್ದು ಚಿಕ್ಕ ತಪ್ಪಲ್ಲ, ಒಬ್ಬ ಮನುಷ್ಯನ ಪ್ರಾಣನೇ ತೆಗೆದ್ಬಿಟ್ರಿ. ಏನು ಹೇಳ್ತಿದ್ಯಾ ಅದ್ಗೆ? ಅಣ್ಣ ಯಾರನ್ನಾದ್ರೂ ಸಾಯಿಸೋದಂದ್ರೇನು? ಬರೀ ಸಾಯಿಸಿದ್ದಷ್ಟೇ ಅಲ್ಲ, ನಮ್ಮ ಮನೆಗೆ ದೇವರಾಗಿರೋ ನಾಗ ಜಾತಿಗೆ ದ್ರೋಹ ಮಾಡಿದ್ರು. ನಾನು ನನ್ನ ಹುಟ್ಟಿದ ಮನೆಗೆ ದೂರ ಆಗೋದಕ್ಕೆ, ಹುಟ್ಟಿದ ಊರಿಂದ ನಾವು ಬೇರೆ ಆಗೋದಕ್ಕೆ ಕಾರಣ ಆಗ್ಬಿಟ್ರು. ಎಲ್ಲದಕ್ಕೂ ಕಾರಣ ನೀವೇ. ಡ್ಯಾಡ್, ಮಾ, ಅಪ್ಪ ಯಾಕಮ್ಮ ಸಾಯಿಸ್ತಾರೆ? ಯಾರನ್ನು ಸಾಯಿಸಿದ್ರಮ್ಮ? ಮಾ, ಹೇಳಿಮ್ಮ. ಅಜ್ಜಿ, ನಿನಗೆ ಜಲಜ ಅತ್ತೆ ಅಲ್ದೆ ಇನ್ನೂ ಒಬ್ಳು ಮಗಳಿದಾಳ? ಮಾವನ್ ಕೈಯಿಂದ ತಾತ ಸತ್ತೋದ್ರ? ಹೇಳು ಅಜ್ಜಿ, ಏನಾಯ್ತು? ಹೇಗಾಯ್ತು? ಇಲ್ಲಿವರೆಗೂ ನಿನ್ಗೆ ನಿಜ ಹೇಳೋಕ್ಕಾಗ್ದೆ ಮನ್ಸನ್ನ ಕಲ್ ಮಾಡ್ಕೊಂಡ್ಬಿಟ್ಟೆ. ಈಗ ಹೇಳು ಅಂತ ಕೇಳ್ತಾ ಇದ್ರೆ ಕಲ್ ಮಾಡ್ಕೊಂಡಿರೋ ಮನ್ಸನ್ನ ಚೂರ್ ಮಾಡ್ಕೊಂಡ್ ಹಾಗೆ ಕಣೋ.